ಹಲೋ, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ನೋಡೋಣ ನಿಮಗೆ ಏನೆಲ್ಲ ಮೆಸೇಜ್ ಬರ್ತಾ ಇದೆ ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ಗೆ. ಸ್ಪೆಸಿಫಿಕ್ ಆಗಿ ಲವ್ ಆರ್ ಅರೇಂಜ್ಡ್ ಅಂತ ಹೋಗಲ್ಲ ನಾನು, ಅಥವಾ ಕರಿಯರ್ ಅಂತ ಹೋಗಲ್ಲ. ಸೊ ಏನ್ ಮೆಸೇಜ್ ಬರುತ್ತೆ ನೋಡೋಣ. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸ್ ನಾನು ನೋಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಓಕೆ, ಸೊ ಇವತ್ತು ನಾವು ಸ್ಪೆಷಲ್ ಥಿಂಗ್, ದ ಬುಕ್ ಆಫ್ ಆನ್ಸರ್ಸ್ ಅಂತ. ಸೊ ಇದರಲ್ಲಿ ನಿಮಗೆ ಏನೆಲ್ಲ ಆನ್ಸರ್ಸ್ ಬರುತ್ತೆ ಅಂತ ನೋಡೋಣ. ಹೋಗೋದಕ್ಕೂ ಮುಂಚೆ ಆಬ್ವಿಯಸ್ಲಿ ಇದರಿಂದ ಪುಲ್ ಮಾಡೋಣ ಅಂಡ್ ಇದರಿಂದ ಗೈಡೆನ್ಸ್ ಕೊಡೋಣ. ಓಕೆ, ಸೊ ಹೋಗೋದಕ್ಕೂ ಮುಂಚೆ ಗೈಸ್, ನಿಮಗೆ 3 ಆಪ್ಷನ್ಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಇನ್ನೇನು ಆಪ್ಷನ್ಸ್ ಇಮೇಜಸ್ ತರ ಲೈಕ್ ನಿಮ್ಮ ಸ್ಕ್ರೀನ್ ಮುಂದೆ ಬರುತ್ತೆ. ಇನ್ ಕೇಸ್ ನಿಮಗೆ ಇಮೇಜಸ್ ಚೂಸ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಅಂದ್ರೆ ನೋ ವರೀಸ್, ನೀವು ಡೇಟ್ ಆಫ್ ಬರ್ತ್ ನ ಚೂಸ್ ಮಾಡ್ಬೋದು. ಅಕಾರ್ಡಿಂಗ್ ಟು ಯೋರ್ ಡೇಟ್ ಆಫ್ ಬರ್ತ್ ನೀವು ಆ ಗ್ರೂಪ್ ನ ಚೂಸ್ ಮಾಡ್ಬೋದು. ಓಕೆ, ಸೊ ತಡ ಮಾಡೋದ್ ಬೇಡ, ಹೋಗೋಣ. ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು, ಅಥವಾ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್, ಅದು ಟ್ಯಾರೋ ಕಾರ್ಡ್ ಆಗಿರ್ಬೋದು, ಆಸ್ಟ್ರಾಲಜಿ ರಿಲೇಟೆಡ್ ಆಗಿರ್ಬೋದು, ಡೆಫಿನೆಟ್ಲಿ ಯು ಗೈಸ್ ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಓಕೆ, that's it. And by the end of the video ನಿಮಗೆ ಇಷ್ಟ ಆಗಿ ಮೆಸೇಜಸ್, ಸೊ ದಟ್ ನೀವು ಫ್ಯೂಚರ್ ವಿಡಿಯೋಸ್ನ ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ತಡ ಮಾಡೋದು ಬೇಡ ಗೈಸ್, ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಹೆಲೋ ಗ್ರೂಪ್ 1, ಎಲ್ಲ ಫಸ್ಟ್ ಆಪ್ಷನ್, ಫಸ್ಟ್ ಗ್ರೂಪ್ ನ ಚೂಸ್ ಮಾಡಿದೀರಾ. ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ಸ್ ಸಿ ನಿಮಗೆ ಏನ್ ಮೆಸೇಜ್ ಬರ್ತಾ ಇದೆ ಟ್ಯಾರೋ ಕಡೆಯಿಂದ, ಅಂಡ್ ಒರಾಕಲ್ಸ್, ಅಂಡ್ ದೆನ್ ಬುಕ್ ಇಂದ, ಸಮ್ ಒರಾಕಲ್ ಡೆಕ್ಸ್ ಇಂದ ಎಲ್ಲಾದ್ರೂ ನೋಡೋಣ. ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಓಕೆ, ಸೊ ಲೆಟ್ಸ್ ಸಿ. ಫಸ್ಟ್ ನಾವು ಒರಾಕಲ್ ಡೆಕ್ಕಿನ ನೋಡೋಣ ಏನ್ ಸಿಚುವೇಶನ್ ಬಗ್ಗೆ ಮೆಸೇಜ್ ಬರ್ತಾ ಇದೆ ಅಂತ. ಗ್ರೂಪ್ 1, ರಾಮ್, ಐ ಥಿಂಕ್ ಇಟ್ಸ್ ರಾಮ್, ಯಾ. ಸ್ಟಬರ್ನ್ ಅಗ್ರೆಸಿವ್ ಪರ್ಸನ್. ತುಂಬಾ ಜನರದು ಇಲ್ಲಿ ಏರೀಸ್, ಮೇಷ ರಾಶಿ ಆಗಿರೋ ಪಾಸಿಬಿಲಿಟೀಸ್ ಇದೆ. ನಾನು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ಲೈಫಲ್ಲಿ ಒಂಥರ ಕ್ವಿಕ್ ಆಗಿ ಡಿಸಿಷನ್ ತಗೊಂತಾ ಇದ್ದೀರಾ ಗ್ರೂಪ್ 1. ಫಾರ್ ಅನ್ ಎಕ್ಸಾಂಪಲ್, ಇವಾಗ ಒಂದು ಪರ್ಸನ್ ನಿಮ್ ಲೈಫಲ್ಲಿ ಬಂದ್ರ ವೆರಿ ಕ್ವಿಕ್ ಆಗಿ ಅವ್ರ ಮಾತುಗಳನ್ನ ಮಾತ್ರ ಕೇಳ್ಕೊಂಡು ನೀವು ಕ್ವಿಕ್ ಆಗಿ ಕಮಿಟ್ಮೆಂಟ್ಗೆ ಜಂಪ್ ಆಗ್ತಾ ಇದ್ದೀರಾ, ಅಥವಾ ಕ್ವಿಕ್ ಆಗಿ ಆ ಪರ್ಸನ್ ನ ಜಡ್ಜ್ ಮಾಡ್ತಾ ಇದ್ದೀರಾ. ಐ ಗೆಸ್ ದ ಥಿಂಗ್ ಇಸ್ ತುಂಬಾ ಫಾಸ್ಟ್ ಹೋಗ್ತಾ ಇದ್ದೀರಾ, ಸ್ವಲ್ಪ ಸ್ಲೋ ಡೌನ್ ಮಾಡ್ಕೊಳ್ಳಿ. ಓಕೆ, ಡಿಸಿಷನ್ ತಗೋಬೇಕು, ಹೌದು. ಎಸ್ಪೆಷಲಿ ಲವ್ ಅಂಡ್ ರಿಲೇಶನ್ಶಿಪ್ ಅಂತ ಬಂದಾಗ ಇಂಟ್ಯೂಷನ್ ನ ಫಾಲೋ ಮಾಡ್ಬಿಟ್ಟು ಡಿಸಿಷನ್ ತಗೋಬೇಕು, ಹೌದು. ಬಟ್ ನಿಮ್ಮ ಒಂದು ವಿಚಾರದಲ್ಲಿ ಗ್ರೂಪ್ 1 ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ ತುಂಬಾ ಬೇಗ 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 ನೀವು ಹೋಗ್ತಾ ಇದ್ದೀರಾ, ತುಂಬಾ ಕ್ವಿಕ್ ಡಿಸಿಷನ್ಸ್ ತಗೊಂತಾ ಇದ್ದೀರಾ. ಅದು ಲವ್ ರಿಲೇಶನ್ಶಿಪ್ ಅಲ್ಲೇ ಆಗ್ಬೇಕು ಅಂತ ಇಲ್ಲ, ನಿಮ್ಮ ಕರಿಯರ್ ಆಗಿರ್ಬೋದು ಅಥವಾ ನಿಮ್ಮೊಂದು ಪರ್ಸನಲ್ ಲೈಫ್ ಆಗಿರಬಹುದು. ಬೇಗ ಡಿಸಿಷನ್ಸ್ ತಗೊಂತಾ ಇದ್ದೀರಾ. ಅಂಡ್ ಎಸ್ಪೆಷಲಿ ಯಾವುದೋ ಒಂದು ಪರ್ಸನ್ ನ ತುಂಬಾ ಬೇಗನೆ ನೀವು ಟ್ರಸ್ಟ್ ಮಾಡ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು. ದ ಥಿಂಗ್ ಇಸ್, ಒಬ್ರೇನೋ ಪ್ರಾಮಿಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಪ್ರಾಮಿಸ್ ಮಾಡ್ತಾ ಇದ್ದಾರೆ ಅಂತ ಅವ್ರನ್ನ ಟ್ರಸ್ಟ್ ಮಾಡೋದಲ್ಲ, ಅವರು ಎಷ್ಟು ಆ ಪ್ರಾಮಿಸ್ ನ ಉಳಿಸ್ಕೊಂತ ಇದ್ದಾರೆ, ಅವ್ರ ಮಾತಿನ ಪ್ರಕಾರ ಅವ್ರು ಎಷ್ಟು ನಡ್ಕೊಂತ ಇದ್ದಾರೆ ಅದನ್ನ ನೋಡ್ಬಿಟ್ಟು ಒಂದು ಡಿಸಿಷನ್ ತಗೊಳ್ಳಿ. ಆತರ ಇಲ್ಲಿ ನಿಮಗೆ ಮೆಸೇಜ್ ಬರ್ತಾ ಇರೋದು. ಬಿಕಾಸ್ ನೀವ್ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ತುಂಬಾ ಕ್ವಿಕ್ ಆಗಿ ನೀವು ಡಿಸಿಷನ್ಸ್ ತಗೊಂತಾ ಇದ್ದೀರಾ, ಕನ್ಕ್ಲೂಷನ್ಸಿಗೆ ಬರ್ತಾ ಇದ್ದೀರಾ. ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಓಕೆ, ಗ್ರೂಪ್ 1, let's see. Candle, you will be shown the way.
ಈ ಒಂದು ಸ್ಪೆಸಿಫಿಕ್ ಮೆಸೇಜ್ ಯಾಕೆ ಬರ್ತಾ ಇದೆ ಅಂತ ನೋಡೋಣ. ಸೊ ನಾನು ಏನ್ ಮಾಡ್ತೀನಿ, ನಿಮಗೇನೆ ಫಸ್ಟ್ ಆನ್ಸರ್ಸ್ ತೋರಿಸ್ಬಿಡ್ತೀನಿ ಬುಕ್ ಕಡೆನ ನಿಮಗೆ ಏನ್ ಮೆಸೇಜ್ ಬರ್ತಾ ಇದೆ ಅಂತ. ಸೊ ಗ್ರೂಪ್ 1 first message is obviously this side. Okay, ಏನಿದು ರೀಪ್ರಯೋರಿಟೈಸ್ ವಾಟ್ ಈಸ್ ಇಂಪಾರ್ಟೆಂಟ್ ಅಂದ್ರೆ ಎಲ್ಲೋ ಒಂದ್ ಕಡೆ ಬುಕ್ ಕಡೆನ ನಿಮಗೆ ಮೆಸೇಜ್ ಬರ್ತಾ ಇದೆ. ನಿಮ್ಮ ಪ್ರಯಾರಿಟೀಸ್ನ ಮತ್ತೆ ಯೋಚನೆ ಮಾಡಿ. ಇವಾಗ ಕರಿಯರ್ ಇಂಪಾರ್ಟೆಂಟ್ ಈ ಒಂದು ಟೈಮ್ ಫ್ರೇಮ್ ಅಲ್ಲಿ, ಲವ್ ಇಂಪಾರ್ಟೆಂಟ್, ಮ್ಯಾರೇಜ್ ಇಂಪಾರ್ಟೆಂಟ್, ಹಿಂಗೆಲ್ಲ ನೀವು ಆಲ್ರೆಡಿ ತಲೆಯಲ್ಲಿ ಹಾಕೋಬಿಟ್ಟಿದ್ದೀರಾ. ಇವಾಗ ಟೈಮ್ ಬಂದಿದೆ ಗ್ರೂಪ್ 1 ಅದಕ್ಕೊಂದು ಸ್ವಲ್ಪ ರೀಥಿಂಕ್ ಮಾಡಿ, ಅದಕ್ಕೊಂದು ಸೆಕೆಂಡ್ ಥಾಟ್ ಕೊಡಿ. ವೆದರ್ ನಿಮ್ಮ ಚಾಯ್ಸಸ್ನ ನೀವು ಪ್ರಾಪರ್ ಆಗಿ ಲೀಸ್ಟ್ ಮಾಡ್ಕೊಂಡಿದ್ದೀರಾ, ಫಸ್ಟ್ ಏನಕ್ಕೆ ಅಟೆನ್ಷನ್ ಕೊಡಬೇಕು ಅದಕ್ಕೆ ಕೊಡ್ತಾ ಇದ್ದೀರಾ, ಅಥವಾ ಏನಕ್ಕೆ ಕೊಡ್ಬೇಕು ಅದನ್ನ ಲಾಸ್ಟಿಗೆ ಇಟ್ಕೊಂಡಿದ್ದೀರಾ. ಸೊ ರೀಪ್ರಯೋರಿಟೈಸ್ ಮಾಡಿ. ತುಂಬಾ ಜನರದ್ದು ಇಲ್ಲಿ ಸ್ಟಬ್ಬರ್ನ್ ನೇಚರ್, ಮುಂಚೆನೆ ಇಲ್ಲಿ ಸ್ಟಬ್ಬರ್ನ್ ಮೆಸೇಜ್ ಏನ್ ಬಂದಿದೆ, ನೀವ್ ಯಾವ ತರ ಅಂದ್ರೆ ಒಂದ್ಸಲ ಏನಕ್ಕಾದ್ರು ಫಿಕ್ಸ್ ಆಗ್ಬಿಟ್ರೆ, ಡಿಸೈಡ್ ಮಾಡ್ಬಿಟ್ರೆ ನೀವು ಚೇಂಜ್ ಮಾಡ್ಕೊಳಲ್ಲ. ಇವಾಗ ಸಲ್ಮಾನ್ ಖಾನ್ ತರ ಅವ್ರದ್ದೊಂದು ಡೈಲಾಗೇ ಇದೆ ಅಲ್ವಾ, ಒಂದ್ಸಲ ನಾನು ಡಿಸಿಷನ್ ತಗೋಬಿಟ್ರೆ ನನ್ ಮಾತೆ ಕೇಳಲ್ಲ ಅಂತ. ಸೊ ನಿಮ್ದೊಂಥರ ಆ ತರ ಕೇಸ್ ಆಗಿದೆ. ಬಟ್ ಇಲ್ಲಿ ನಿಮಗ್ ಪದೇ ಮೆಸೇಜ್ ಬರ್ತಾ ಇದೆ, ಲೈಫಲ್ಲಿ ಏನೋ ಡಿಸಿಷನ್ ತಗೊಂಡಿದ್ದೀರಾ, ಲೈಫಲ್ಲಿ ಏನೋ ಪ್ರಯಾರಿಟಿ ಅಂತ ಮಾಡ್ಕೊಂಡಿದ್ದೀರಾ, ಬಟ್ ಅದ್ ಆಕ್ಚುಲಿ ರಾಂಗ್ ವೇಯಲ್ಲಿದೆ. ರಾಂಗ್ ಪ್ರಯಾರಿಟಿನ ನೀವು ಫಸ್ಟ್ ಪ್ರಯಾರಿಟಿ ಅಂತ ಅನ್ಕೊಂಡಿದ್ದೀರಾ. ಸೊ ಅದಕ್ಕೆ ಇಲ್ಲಿ ನಿಮಗೆ ಮೆಸೇಜ್ ಬರ್ತಾ ಇರೋದು, ಸ್ವಲ್ಪ ಡಿಸಿಷನ್ ಚೇಂಜ್ ಮಾಡಿ, ಸ್ವಲ್ಪ ಅದಕ್ಕೊಂದು ಸೆಕೆಂಡ್ ಥಾಟ್ ಕೊಡಿ, ಆ ತರ ಇಲ್ಲಿ ಬರ್ತಾ ಇದೆ. ಓಕೆ, ಯು ವಿಲ್ ಬಿ ಶೋನ್ ದ ವೇ. ಎಲ್ಲೋ ಒಂದ್ ಕಡೆ ಭಯ ಇದೆ ನಿಮಗೆ, ನನ್ನ ಡಿಸಿಷನ್ ಚೇಂಜ್ ಮಾಡ್ಬಿಟ್ರೆ ಎಲ್ಲಿ ನನ್ನ ದಾರಿ ತಪ್ಪು ಹೋಗ್ಬಿಡ್ತೀನೋ, ನನ್ನ ಪ್ರಯಾರಿಟೀಸ್ನ ಚೇಂಜ್ ಮಾಡಿದ್ರೆ ಎಲ್ಲಿ ನನ್ನ ದಾರಿ ತಪ್ಪು ಹೋಗ್ಬಿಡ್ತೀನೋ ಅನ್ನೋ ಒಂದು ಭಯ ಇದೆ. ಅದಕ್ಕೆ ಈ ಮೆಸೇಜ್ ಬರ್ತಾ ಇರೋದು. ಅಷ್ಟೊಂದು ಟೆನ್ಷನ್ ಬೇಡ, ನೀವು ಅಷ್ಟೆಲ್ಲ ದಾರಿ ತಪ್ಪಿ ಹೋಗಲ್ಲ. ನಿಮಗೆ ಗೈಡ್ ಮಾಡಕ್ಕೆ ನೀವು ನಂಬಿರೋಂಥ ಎನರ್ಜಿ ಯಾವಾಗ್ಲೂ ಇರುತ್ತೆ. ಆ ಥರ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಸೊ ಸೆಕೆಂಡ್ ಮೆಸೇಜ್ ಬಂದಿದೆ, ನೋಡ್ಕೋಬಿಡಿ. ಓಕೆ, ರಿಮೂವ್ ಯುವರ್ ಓನ್ ಆಬ್ಸ್ಟಾಕಲ್ಸ್. ಅಗೇನ್ ಏರೀಸ್ ಎನರ್ಜಿ ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಯಾರ ಮೇಲೂ ಡಿಪೆಂಡ್ ಆಗೋದಕ್ಕೆ ಹೋಗ್ಬೇಡಿ. ನಿಮಗೇನಾದ್ರೂ ಪ್ರಾಬ್ಲಮ್ ಆಗ್ತಾ ಇದೆಯಾ, ನಿಮಗೇನಾದ್ರು ಚಾಲೆಂಜಿಂಗ್ ವೇ ನಿಮ್ಮ ಒಂದು ದಾರಿಯಲ್ಲಿ ಮಧ್ಯದಲ್ಲಿ ಬಂದು ನಿಂತ್ಕೊಂತ ಇದೆಯಾ, ಫಸ್ಟ್ ನೀವೇ ಅದನ್ನ ರಿಮೂವ್ ಮಾಡಿ. ಯಾರೋ ಬಂದು ರಿಮೂವ್ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂರ್ಬೇಡಿ. ಗ್ರೂಪ್ 1 ಫಾರ್ ಎಕ್ಸಾಂಪಲ್, ನೀವು ಇವಾಗ ಡ್ರೈವ್ ಮಾಡ್ತಾ ಇರ್ತೀರಾ, ನೀವು ಒಬ್ರೇ ಇದ್ದೀರಾ ಅಥವಾ ನಿಮ್ ಜೊತೆ ಜನರು ಇದ್ದಾರೆ ಕಾರಲ್ಲಿ ಅಂತ ಅನ್ಕೊಳ್ಳಿ, ಬಟ್ ಮುಂದೆ ಒಂದಷ್ಟು ಕಲ್ಲುಗಳನ್ನ ಅಡ್ಡ ಹಾಕಿರ್ತಾರೆ. ಓಕೆ, ಇವಾಗ ಅದನ್ನ ನೀವೇ ಇಳಿದ್ಬಿಟ್ಟು ನೀವು ಅದನ್ನ ಜರುಗಿಸ್ಬೇಕು. ಇನ್ಯಾರೋ ಬಂದು ನನಗೋಸ್ಕರ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂತಿದ್ರೆ ನೋ, ದಟ್ ಈಸ್ ನಾಟ್ ಅ ಗುಡ್ ಐಡಿಯಾ. ನಿಮ್ಮ ಒಬ್ಸ್ಟ್ಯಾಕಲ್ಸ್, ನಿಮ್ಮ ಚಾಲೆಂಜಿಂಗ್ ಸಿಚುವೇಶನ್, ಚಾಲೆಂಜಿಂಗ್ ಪಾಯಿಂಟ್ಸ್ ಏನೆಲ್ಲ ಇದೆ ಅದನ್ನ ನೀವೇ ತೆಗ್ದು ಹಾಕ್ಬೇಕು. ಆ ಥರ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಸೊ ಅನದರ್ ಮೆಸೇಜ್ ನೋಡೋಣ. ಗ್ರೂಪ್ 1 ಮೂವ್ ಆನ್. ಸೊ ಪಾಸಿಬಿಲಿಟಿ ಇದೆ, ತುಂಬಾ ಜನ ನಿಮ್ಮ ಎಕ್ಸ್ಗೆ ಡಿಪೆಂಡ್ ಆಗಿದ್ದೀರಾ, ಅಥವಾ ಏನ್ ನಿಮಗೆ ವರ್ಕೌಟ್ ಆಗಿಲ್ಲ, ಏನ್ ನಿಮಗೆ ಫೇಲ್ಯೂರ್ ಸಿಚುವೇಶನ್ ತಂದು ಹಾಕಿದೆ, ನೀವು ಹೆಂಗೆ ಅಂತಂದ್ರೆ ಅದನ್ನ ಬಿಟ್ಕೊಡ್ತಾ ಇಲ್ಲ. ಫೇಲ್ಯೂರ್ ಏನೋ ಒಂದು ಮಿಷನ್ ಸ್ಟಾರ್ಟ್ ಮಾಡಿದ್ರಿ ಅನ್ನಿಸ್ತಾ ಇದೆ. ಗ್ರೂಪ್ 1 ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ, ಅದು ಹೆಂಗೋ ನಿಮ್ಗೆ ವರ್ಕೌಟ್ ಆಗಿಲ್ಲ. ನೀವ್ ಯಾವ ತರ ಆಗೋಗ್ಬಿಟ್ಟಿದ್ದೀರಾ ಅಂದ್ರೆ ಸ್ಟಬ್ಬರ್ನ್ ತರ ಆಗೋಗ್ಬಿಟ್ಟಿದ್ದೀರಾ. ನಾನು ಮಾಡೇ ಮಾಡ್ತೀನಿ, ನನ್ನ ಪ್ಲಾನ್ ಏನಿದೆ ನಾನು ಅಚೀವ್ ಮಾಡೇ ಮಾಡ್ತೀನಿ, ನನ್ನ ಗೋಲ್ ಏನಿದೆ ನಾನು ಅದನ್ನ ಅಚೀವ್ ಮಾಡೇ ಮಾಡ್ತೀನಿ. ಸೊ ಈ ರೀತಿ ನೀವು ಯೋಚನೆ ಮಾಡ್ತಾ ಇದ್ದೀರಾ, ವಿಚ್ ಈಸ್ ರಾಂಗ್. ಅಂದ್ರೆ ಎಲ್ಲೋ ಒಂದ್ ಕಡೆ ಮೂವ್ ಆನ್ ಬರ್ತಾ ಇರೋದು ನೋಡಿದ್ರೆ ಐ ಗೆಸ್ ನೀವು ಸ್ಟಬ್ಬರ್ನ್ ಆಗಿ ಪದೇ ಟ್ರೈ ಮಾಡ್ತಾ ಇದ್ದೀರಾ, ಬಟ್ ಪ್ರಾಬ್ಲಿ ಅದು ನಿಮಗಲ್ಲ. ಪದೇ ನಿಮಗೆ ಮೆಸೇಜ್ ಬರ್ತಾ ಇದೆ ಗ್ರೂಪ್ 1, ಪ್ರಾಬಬ್ಲಿ ನೀವೇನು ಅನ್ಕೊಂಡಿದ್ದೀರಾ, ಏನಕ್ಕೋಸ್ಕರ ಕೈ ಹಾಕ್ತಾ ಇದ್ದೀರಾ, ಏನ್ ನಿಮಗೆ ತುಂಬಾ ಚಾಲೆಂಜಿಂಗ್ ವೇಲ್ ಕೂರಿಸ್ತಾ ಇದೆ, ಎಷ್ಟೇ ನೀವು ಗಿವ್ ಅಪ್ ಮಾಡ್ಲಿಲ್ಲ ಅಂದ್ರೂ ಇಟ್ ಲುಕ್ಸ್ ಲೈಕ್ ನೀವೊಂದು ರಾಂಗ್ ಡೈರೆಕ್ಷನ್ ಅಲ್ಲಿ ಟ್ರೈ ಮಾಡ್ತಾ ಇದ್ದೀರಾ, ರಾಂಗ್ ರೀತಿಲಿ ಟ್ರೈ ಮಾಡ್ತಾ ಇದ್ದೀರಾ. ಆ ತರ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಎಸ್ಪೆಷಲಿ ಯಾರೆಲ್ಲ ಅದೇ ಪರ್ಸನ್ ಬೇಕು, ಆ ಪರ್ಸನ್ ಇಲ್ದೇನೆ ನಾನು ಯಾರನ್ನೂ ಮದ್ವೆ ಆಗಲ್ಲ, ಯಾರನ್ನೂ ತುಂಬಾ ಹಠ ಇಟ್ಕೊಂಡು ಕೂತಿದ್ರೆ, ಇಟ್ಸ್ ಅ ಮೆಸೇಜ್. ಮೂವ್ ಆನ್ ಆಗಿ, ಯು ಹ್ಯಾವ್ ಬೆಟರ್ ಫ್ಯೂಚರ್. ಸ್ಟಬ್ಬರ್ನ್ ಆಗಿ ಅದೇ ಬೇಕು ಅಂತ ಅಗ್ರೆಸಿವ್ ವೇಯಲ್ಲಿ ಕೂರ್ಬೇಡಿ.
ಆ ಥರ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಕಿಂಗ್ ಆಫ್ ಸ್ವಾರ್ಡ್ಸ್. ಐ ಗೆಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಿಮ್ಮ ಹಾರ್ಟ್ ಮಾತು ಕೇಳ್ತೀರಾ, ನಿಮ್ಮ ಮೈಂಡ್ ಮಾತನ್ನ ಕೇಳ್ತೀರಾ. ಮೈಂಡ್ ಮಾತನ್ನ ಕೇಳಿ, ಹಾರ್ಟ್ ಏನ್ ಮಾಡ್ತಾ ಇದೆ. ಐ ನೋ ನೀವು ತುಂಬಾ ಕ್ವಿಕ್ ವೇ ಅಲ್ಲಿ ಎಮೋಷನಲ್ ಡಿಸಿಷನ್ಸ್ ತಗೊಂತಾ ಇದ್ದೀರಾ. ನಾನು ಕೂಡ ಹಾಗೇನೆ, ನಾನು ತುಂಬಾ ತಲೆ ಉಪಯೋಗಿಸಲ್ಲ. ಎಮೋಷನಲಿ ಏನ್ ನನಗೇನ್ ಸರಿ ಅನ್ಸುತ್ತೆ ನಾನು ಅದನ್ನ ತಗೋಬಿಡ್ತೀನಿ. ಬಟ್ ಈ ಒಂದು ಮೆಸೇಜ್ ಬಂದಿದೆ ಅಂದ್ರೆ ಗ್ರೂಪ್ 1, ಫಾರ್ ಅ ಟೈಮ್ ಬೀಯಿಂಗ್ ನಿಮ್ಮ ಮನ್ಸ್ ಏನ್ ಹೇಳ್ತಾ ಇದೆ, ಮನ್ಸಿಗೆ ಏನ್ ಬೇಕು, ನಿಮ್ ಹಾರ್ಟ್ ಏನ್ ಕೇಳ್ತಾ ಇದೆ ಅದನ್ನ ಫಾಲೋ ಮಾಡಬೇಡಿ. ಇಫ್ ಪಾಸಿಬಲ್ ನೀವು ನಿಮ್ಮ ಮೈಂಡ್ ಏನ್ ಹೇಳ್ತಾ ಇದೆ, ನಿಮ್ಮ ಲಾಜಿಕಲ್ ಮೈಂಡ್, ನಿಮ್ ತಲೆ ಏನ್ ನಿಮಗೆ ಹೇಳ್ತಾ ಇದೆ ಅದನ್ನ ಫಾಲೋ ಮಾಡಿ ಫಾರ್ ಅ ಮೂಮೆಂಟ್. ಬಿಕಾಸ್ ಸಿ ಲುಕ್ ಎಟ್ ದ 7 ಆಫ್ ಸ್ವಾರ್ಡ್ಸ್. ಯಾರೋ ನಿಮ್ ಸುತ್ತಮುತ್ತ ಸ್ವಲ್ಪ ಕನ್ನಿಂಗ್ ವೇ ಅಲ್ಲಿ ಬಿಹೇವ್ ಮಾಡ್ತಾ ಇದ್ದಾರೆ, ಆನೆಸ್ಟ್ ಆಗಿ ಇಲ್ಲ, ನಿಮಗೆ ಹೆಲ್ಪ್ ಮಾಡೋ ತರ ಬಿಹೇವ್ ಮಾಡ್ತಾ ಇದ್ದಾರೆ. ನಿಮ್ನ ನಿಜವಾಗ್ಲೂ ಇಷ್ಟಪಡ್ತೀನಿ, ನಿಮ್ನ ನಿಜವಾಗ್ಲೂ ಯು ಆರ್ ದ ಒನ್ ಅಂತೆಲ್ಲ ತುಂಬಾ ಒಂದು ನಿಮ್ನ ಮಿಸ್ಡೈರೆಕ್ಟ್ ಮಾಡ್ತಾ ಇದ್ದಾರೆ ಈ ಪರ್ಸನ್ ಅಂತಾನೆ ಹೇಳ್ಬೋದು. ಅಂಡ್ ಇಟ್ಸ್ ಮೋರ್ ಲೈಕ್ ಈ ಪರ್ಸನ್ ಇಂದ ಅಂತ ಒಂದು ಜೆನ್ಯೂನ್ ಎನರ್ಜಿ ನಾನು ನೋಡ್ತಾ ಇಲ್ಲ. ಗ್ರೂಪ್ 1 ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾರೋ ಒಬ್ರು ಅವರ ಒಂದು ಅಡ್ವಾಂಟೇಜಿಗೆ ನಿಮ್ಮ ಒಂದು ಎನರ್ಜಿನ ಯೂಸ್ ಮಾಡ್ಕೊಂಡಿರೋದು ಆಗಿರಬಹುದು, ನಿಮ್ಮ ಪ್ರೆಸೆನ್ಸ್ ನ ಯೂಸ್ ಮಾಡ್ಕೊಂತಿರೋದಾಗಿರ್ಬೋದು. ಎರಡರಲ್ಲೂ ಸ್ವಾರ್ಡ್ಸ್ ಎನರ್ಜಿ ಡೈರೆಕ್ಟ್ ಆಗಿ ಬಂದಿದೆ. ಯು ನೀಡ್ ಟು ಕಟ್ ಆಫ್. ಈ ಪರ್ಸನ್ ಯಾರು ನಿಮ್ಮ ಮೈಂಡ್ ಅಲ್ಲಿ ಇದ್ದಾರೆ, ಮನ್ಸಲ್ಲಿ ಇದ್ದಾರೆ, ಕಟ್ ಆಫ್ ಮಾಡಿದ್ರೆ ಒಳ್ಳೇದು. ಐ ನೋ ನಿಮ್ಮ ಹಾರ್ಟ್ ಬೇರೆನೆ ಹೇಳ್ತಾ ಇದೆ, ಬಟ್ ಬುಕ್ ಇಂದಲೂ ನಿಮಗೆ ಡೈರೆಕ್ಟ್ ಆಗಿ ಮೆಸೇಜ್ ಬಂದಿದೆ. ಮೂವ್ ಆನ್. ಯಾರೋ ನಿಮಗೆ ಮೋಸ ಮಾಡಿದ್ರ, ಯಾರೋ ನಿಮಗೆ ಹರ್ಟ್ ಮಾಡಿದ್ರ, ಅಲ್ಲೇ ಸ್ಟಿಕ್ ಆನ್ ಆಗ್ಬೇಡಿ. ಬಿಕಾಸ್ that doesn't show your smartness, right? For a time being ಏನ್ ಮಾಡಿ, ನಿಮ್ಮ ಎಮೋಷನ್ಸ್ ನಿಮ್ನ ಒಂದ್ ಕಡೆ ಕರ್ಕೊಂಡು ಹೋಗ್ತಾ ಇದೆ, ಬಟ್ ಎಮೋಷನ್ಸ್ ನ ಕೇಳ್ಬೇಡಿ, ಎಮೋಷನ್ಸ್ ಮಾತನ್ನ ಕೇಳ್ಬೇಡಿ. ಯೂಸ್ ಯುವರ್ ಬ್ರೈನ್. ಓಕೆ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು. ಆ ಥರ ಮೆಸೇಜ್ ಬರ್ತಾ ಇದೆ ಗ್ರೂಪ್ 1. ಸೊ ದಟ್ ಈಸ್ ದ ಮೆಸೇಜ್ ಗ್ರೂಪ್ 1 ನಿಮಗೆ ಬಂದಿರೋದು. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಅಂತ ನೀವು ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು ಅಂತ. ಓಕೆ, ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಇಫ್ ಯು ಗೈಸ್ ಆರ್ ಇಂಟ್ರೆಸ್ಟೆಡ್ ಇನ್ ಲರ್ನಿಂಗ್ ಟ್ಯಾರೋ, ಆಸ್ಟ್ರಾಲಜಿ ಟಾಪಿಕ್ಸ್, ಸೊ ಲೆಟ್ ಮಿ ನೋ. ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಎಲ್ರಿಗೂ ಟೇಕ್ ಕೇರ್. ಹಲೋ ಗ್ರೂಪ್ 2 ಎಲ್ಲ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಗ್ರೂಪ್ ನ ಚೂಸ್ ಮಾಡಿದ್ರೆ ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನಿಮಗೆ ಏನ್ ಮೆಸೇಜ್ ಬರ್ತಾ ಇದೆ, ಫಸ್ಟ್ ಒರಾಕಲ್ ಮೆಸೇಜಸ್ ಫುಲ್ ಮಾಡೋಣ. ಒರಾಕಲ್ ಮೆಸೇಜಸ್ ಅಂಡ್ ಬುಕ್ ಕಡೆಯಿಂದ ನಿಮಗೆ ಏನ್ ಮೆಸೇಜ್ ಬರ್ತಾ ಇದೆ ಅಂಡ್ ದ ಫೈನಲ್ ಗೈಡೆನ್ಸ್ ಫ್ರಮ್ ಟ್ಯಾರೋ ಕಾರ್ಡ್ ಫುಲ್ ಮಾಡೋಣ. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಒಂದು ಮೆಸೇಜ್ ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ವಾಟ್ಸ್ಆಪ್ ಮಾಡಿ. ಓಕೆ, ಲೆಟ್ಸ್ ಸಿ ಗ್ರೂಪ್ 2. ಪಿನ್ ನ್ಯೂ ಜಾಬ್ ಆರ್ ಕರಿಯರ್. ಯಾರೆಲ್ಲ ಅಪ್ಲೈ ಮಾಡ್ತಾ ಇದ್ರಿ ನ್ಯೂ ಜಾಬ್ ಅಥವಾ ನ್ಯೂ ಕರಿಯರ್, ನ್ಯೂ ಪ್ಯಾಷನ್, ನ್ಯೂ ಪ್ರೊಫೆಷನ್, ಹಿಂಗೆಲ್ಲ ಟ್ರೈ ಮಾಡ್ತಾ ಇದ್ರಿ ಅಲ್ವಾ, ನಿಮಗೆ ಇದು ಪಾಸಿಟಿವ್ ಸೈನ್. ದ ಥಿಂಗ್ ಈಸ್ ಫೈನಲಿ ನಿಮಗೆ ಆ ಗುಡ್ ನ್ಯೂಸ್ ಬರೋದು, ಆ ಕಂಪನಿ ಕಡೆಯಿಂದ ಇಂಟರ್ವ್ಯೂ ಕಾಲ್ ಬರೋದು, ಇಂಟರ್ವ್ಯೂ ಆದವರಿಗೆ ಇಟ್ಸ್ ಮೋರ್ ಲೈಕ್ ನಿಮಗೆ ಆಫರ್ ಲೆಟರ್ ಬರೋದು, ಜಾಯ್ನಿಂಗ್ ಡೇಟ್ ಬಗ್ಗೆ ಡಿಸ್ಕಸ್ ಆಗೋದು, ಈ ತರ ಎಲ್ಲ ನೋಡ್ತಾ ಇದೀನಿ. ಯಾರೆಲ್ಲ ಅದೇ ಕಂಪನಿಲಿ ಸ್ಟಕ್ ಆಗಿದ್ದೀರಾ, ಪ್ರಾಬಬ್ಲಿ ಇಟ್ಸ್ ಅನ್ ಇಂಡಿಕೇಶನ್ ನಿಮಗೆ ಇನ್ನೂ ಪೊಟೆನ್ಶಿಯಲ್ ಇದೆ, ನಿಮಗೆ ಇನ್ನೂ ಎನರ್ಜಿ ಇದೆ, ನೀವು ಇನ್ನೂ ಬೆಳಿಬೇಕಾಗಿದೆ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್. ಥಿಂಕ್ ಅಬೌಟ್ ಇವಾಗ ಚೇಂಜ್ ಮಾಡ್ಕೊಳ್ಳೋದು, ಕರಿಯರ್ ಶಿಫ್ಟ್ ಮಾಡ್ಕೊಳ್ಳೋದು, ಬೇರೆ ಒಂದು ಏನಾದ್ರು ಒಂದು ಟ್ರೈ ಮಾಡೋದು, ಆಲ್ಟರ್ನೇಟಿವ್ ವೇಸ್ ಅಲ್ಲಿ ಕೂಡ ಟ್ರೈ ಮಾಡೋದಾಗಿರಬಹುದು, ಅಥವಾ ಸೈಡ್ ಬಿಸ್ನೆಸ್ ತರ ಆಗಿರಬಹುದು. ಇಟ್ಸ್ ದ ಟೈಮ್. ಅದೇ ಮೆಸೇಜ್ ಬರ್ತಾ ಇರೋದು. ಓಕೆ, ಕರಿಯರ್ ಬಗ್ಗೆ ಎಸ್ಪೆಷಲಿ ನಿಮ್ಮ ಪ್ರೊಫೆಷನಲ್ ಲೈಫ್ ಬಗ್ಗೆ ಇವಾಗ ನಿಮಗೆ ಸೆಕೆಂಡ್ ಥಾಟ್
ಆದ ಪರಿಸ್ಥಿತಿ ಬಂದಿದೆ. ಸೊ ದಟ್ ಈಸ್ ವೈ ಈ ಮೆಸೇಜ್ ಬರ್ತಾ ಇರೋದು. Okay, let's see. Fair man, dealings or relationship with a man with blonde, gray or white hair. Okay, so look at this. ಒಂದು ಸ್ಪೆಸಿಫಿಕ್ ಮ್ಯಾನ್ ಬಗ್ಗೆ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಇನ್ ಕೇಸ್ ಹುಡುಗಿ ಲೈಕ್ ವುಮೆನ್ಸ್, ಮೋಸ್ಟ್ ಆಫ್ ಮೈ ಆಡಿಯನ್ಸ್ ವುಮೆನ್ಸ್, ಬಟ್ ಈಕ್ವಲ್ ಅಮೌಂಟ್ ಅಲ್ಲೇ ಇದ್ದೀರಾ, ಆಲ್ಮೋಸ್ಟ್ ಈಕ್ವಲ್ ಮೆನ್ಸ್ ಇದ್ದೀರಾ ನೀವು. ಓಕೆ, ಎಸ್ಪೆಷಲಿ ಇದೊಂದು ಪರ್ಸನ್ ಬಗ್ಗೆ ಇಂಡಿಕೇಟ್ ಮಾಡ್ತಾ ಇದೆ. ಪ್ರಾಬಬ್ಲಿ ನೆಕ್ಸ್ಟ್ 1 to 2 weeks ಅಲ್ಲಿ ಒಂದು ಹೊಸ ಪರ್ಸನ್ ನಿಮಗೆ ಇಂಟ್ರೊಡ್ಯೂಸ್ ಆಗಬಹುದು. ಈ ಪರ್ಸನ್ ನೋಡಕ್ ತುಂಬಾ ಫೇರ್ ಇರ್ತಾರೆ. ಈ ಪರ್ಸನ್ ಜೊತೆ ನೀವೇನೋ ಡೀಲ್ ಮಾಡ್ಬೇಕಾಗತ್ತೆ, ಅಥವಾ ತುಂಬಾ ಜನಕ್ಕೆ ರಿಲೇಶನ್ಶಿಪ್ ಏನಾದ್ರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಸ್ಪೆಸಿಫಿಕ್ ಈ ತರ ಇರ್ಬೇಕು ನನಗೆ ನನ್ನ ಹುಡುಗ ಅಂತ ಈ ತರ ಎಲ್ಲ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮಗೆ ಇದು ಡಬಲ್ ಕನ್ಫರ್ಮೇಶನ್. ಫೈನಲಿ ಆ ಮ್ಯಾನಿಫೆಸ್ಟೇಷನ್ ಆಗ್ತಾ ಇರೋದು. ಫೈನಲಿ ಒಂದು ಫೇರ್ ಪರ್ಸನ್, ಡಾರ್ಕ್ ಹೇರ್ ಇರಲ್ಲ ಈ ಪರ್ಸನ್ಗೆ, ಸ್ವಲ್ಪ ಬ್ಲಾಂಡ್, ಗ್ರೇ ಆರ್ ವೈಟ್ ಹೇರ್ ಅಂದ್ರೆ. ಬಟ್ ನೋಡೋದಕ್ಕೆ ಈ ಪರ್ಸನ್ ಏಜ್ಡ್ ತರ ಕಾಣಿಸ್ತಾ ಇಲ್ಲ. ಫಾರಿನರ್, ತುಂಬಾ ಜನ ಫಾರಿನರ್ ಏನಾದ್ರು ಲೈಕ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಇಟ್ಸ್ ಡಬಲ್ ಕನ್ಫರ್ಮೇಶನ್. ಗ್ರೂಪ್ 2. ಓಕೆ, ಸೊ ಲೆಟ್ಸ್ ಸಿ ಈ ಬುಕ್ ಕಡೆಯಿಂದ ಏನ್ ಮೆಸೇಜ್ ಬರ್ತಾ ಇದೆ ಅಂತ. ನಾನು ಈ ಬುಕ್ ನ ಓಪನ್ ಮಾಡೋಷ್ಟೊತ್ತಿಗೆ ನೀವೇನಾದ್ರೂ ರ್ಯಾಂಡಮ್ ಕ್ವೆಶನ್ಸ್ ಕೇಳ್ಬೋದು. ನಿಮ್ ಮೈಂಡ್ ಅಲ್ಲಿ ಏನಾದ್ರು ಒಂದು ರ್ಯಾಂಡಮ್ ಥಾಟ್ಸ್ ಇದೆ, ರ್ಯಾಂಡಮ್ ಏನೇನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂದ್ರೆ ಅದನ್ನ ಕೇಳ್ಬೋದು, ಅದಕ್ಕೂ ಕೂಡ ಆನ್ಸರ್ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಇವಾಗ ನಮಗೆ ಆಲ್ರೆಡಿ ಏನ್ ಮೆಸೇಜ್ ಬಂದಿದೆ, ನ್ಯೂ ಜಾಬ್, ನ್ಯೂ ಕರಿಯರ್ ಅಂಡ್ ಒಂದು ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ, ಅದ್ರ ಬಗ್ಗೆ ಇಲ್ಲಿ ಆನ್ಸರ್ಸ್ ಕೂಡ ಬರುತ್ತೆ. ಓಕೆ, ಸೊ ಬುಕ್ ಕಡೆಯಿಂದ ಲೆಟ್ಸ್ ಸಿ. ನಾನು ನೋಡ್ತೀನಿ ಫಸ್ಟ್. ಫಿನಿಶ್ ಸಮಥಿಂಗ್ ಎಲ್ಸ್ ಫಸ್ಟ್. ಐ ಥಿಂಕ್ ಇದು ನಿಮ್ಮ ಕರಿಯರ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಪಾಯಿಂಟ್ ಔಟ್ ಮಾಡ್ತಾ ಇದೆ ಮತ್ತೆ. ಐ ಗೆಸ್ ತುಂಬಾ ಜನ ಆಲ್ರೆಡಿ ಸ್ಟಕ್ ಫೀಲಿಂಗ್ ಆಗ್ತಾ ಇದೆ ಕರಿಯರ್ ವಿಚಾರದಲ್ಲಿ, ಪ್ರೊಫೆಷನ್ ವಿಚಾರದಲ್ಲಿ, ಅಂಡ್ ರಿಲೇಶನ್ಶಿಪ್ ಅಲ್ಲೂ ಕೂಡ ಯಾರೆಲ್ಲ ಸ್ಟಕ್ ಫೀಲ್ ಆಗ್ತಾ ಇದೆ. ಐ ಗೆಸ್ ಅಲ್ಲಿ ಏನ್ ನಿಮಗೆ ಗ್ರೋತ್ ಆಗ್ತಾ ಇಲ್ಲ, ಏನ್ ನಿಮಗೆ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ, ಏನ್ ನಿಮಗೆ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ಐ ಗೆಸ್ ದಿಸ್ ಇಸ್ ದ ಟೈಮ್ ಟು ಎಂಡ್ ಇಟ್. ಏನ್ ಆಗ್ತಾ ಇಲ್ಲ, ಏನ್ ವರ್ಕೌಟ್ ಆಗ್ತಾ ಇಲ್ಲ. ಐ ಗೆಸ್ ನೀವ್ ಏನ್ ಮಾಡ್ತಾ ಇದ್ದೀರಾ ಗೊತ್ತಾ, ಎರಡನ್ನೂ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ಎರಡೆರಡು ಕಡೆ ಬ್ಯಾಲೆನ್ಸ್ ಮಾಡೋದಕ್ಕೆ ಏನೋ ಟ್ರೈ ಮಾಡ್ತಾ ಇದ್ದೀರಾ. ಬಟ್ ಇದೇನ್ ಮೆಸೇಜ್ ಬರ್ತಾ ಇದೆ ಅಂದ್ರೆ ಹಂಗ್ ಮಾಡ್ಬೇಡಿ. ಒಂದ್ ಕಡೆ ಪ್ರಾಪರ್ ಆಗಿ ಮುಗಿಸಿ, ಒಂದನ್ನೇನು ಪ್ರಾಜೆಕ್ಟ್ ಆಗಿರ್ಬೋದು, ಅದೇನೋ ಒಂದಾಗಿರ್ಬೋದು, ಅದ್ರ ಬಗ್ಗೆ ಪ್ರಾಪರ್ ಆಗಿ ಆ ಸಿಚುವೇಶನ್ ಎಂಡ್ ಮಾಡಿ ಅಂಡ್ ದೆನ್ ನೆಕ್ಸ್ಟ್ ಸಿಚುವೇಶನ್ ಕಡೆ ಹೋಗಿ. ಒಂದೇ ಸಲ ಎರಡ್ ದೋಣಿಗೂ ಕಾಲಿಟ್ಕೊಂಡು ಬ್ಯಾಲೆನ್ಸ್ ಮಾಡ್ತೀನಿ ಅಂದ್ರೆ ಆಗಲ್ಲ, ಡಿಫಿಕಲ್ಟ್ ಆಗುತ್ತೆ. ಅನದರ್ ಮೆಸೇಜ್, ಲೆಟ್ ಮೀ ಸಿ. ಟು ಎಂಜೋರ್ ದ ಬೆಸ್ಟ್ ಡಿಸಿಷನ್, ಬಿ ಕಾಮ್. ಆಲ್ವೇಸ್ ಬಿ ಕಾಮ್. ಏನೇ ಒಂದು ಡಿಸಿಷನ್ ತಗೊಳ್ಬೇಕಾಗಿದ್ರೆ ಎಲ್ಲದಕ್ಕಿಂತ ಮುಂಚೆ ಇವಾಗೇನೋ ಕೇಳ್ತಾ ಇದ್ದೀರಾ ಅನ್ಸುತ್ತೆ, ನೀವು ಮನ್ಸಲ್ಲಿ ತುಂಬಾ ಜನ ಕೇಳ್ಕೊಂತಾ ಇದ್ದೀರಾ, ಅದಾಗತ್ತಾ ಇದಾಗತ್ತಾ, ನಾನು ಅದ್ ಅಚೀವ್ ಮಾಡಕ್ ಆಗ್ತೀನಾ, ಆಗುತ್ತಾ ಇಲ್ವಾ ಅಂತ. ಇಟ್ಸ್ ಅನ್ ಇಂಡಿಕೇಶನ್. ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟ್ ಡಿಸಿಷನ್ ತಗೊಳೋದಕ್ಕೂ ಮುಂಚೆ ಸ್ವಲ್ಪ ಕಾಮ್ ಆಗಿರು, ಸ್ವಲ್ಪ ಟೈಮ್ ಕೊಡು. ಅರ್ಜೆಂಟ್ ಅಲ್ಲಿ ಡಿಸಿಷನ್ ತಗೋಬೇಡ, ಆ ತರ ಮೆಸೇಜ್ ಬರ್ತಾ ಇದೆ. ನೆಕ್ಸ್ಟ್ ಮೆಸೇಜ್ ಈಸ್ ಯು ನೋ ಬೆಟರ್ ನೌ ದ್ಯಾನ್ ಎವರ್ ಬಿಫೋರ್. ಅಂದ್ರೆ ಇಲ್ಲಿ ಏನ್ ಮೆಸೇಜ್ ಬರ್ತಾ ಇದೆ ಅಂದ್ರೆ ನಿಮ್ ಬಗ್ಗೆ ನಿಮಗೆ ಇವಾಗ ಚೆನ್ನಾಗ್ ಗೊತ್ತು, ನಿಮಗೇನ್ ಬೇಕು, ನಿಮಗೇನ್ ಬೇಡ, ನಿಮಗೇನ್ ಚೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ, ಏನ್ ಚೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಗಲ್ಲ, ಏನ್ ಚಾಯ್ಸ್ ಮಾಡಿದ್ರೆ ಒಳ್ಳೇದು ಬೇಡ, ನಿಮಗೆ ಚೆನ್ನಾಗ್ ಗೊತ್ತಿದೆ. ಡಿಸಿಷನ್ಸಿಗೆ ಇನ್ನೊಬ್ರ ಮೇಲೆ ಡಿಪೆಂಡೆಂಟ್ ಆಗೋದಕ್ಕೆ ಹೋಗ್ಬೇಡಿ. ಏನಾದ್ರು ಚಾಯ್ಸ್ ಮಾಡ್ಬೇಕಾದ್ರೂ ಯಾರ ಮೇಲೂ ಡಿಪೆಂಡೆಂಟ್ ಆಗೋದಕ್ಕೆ ಹೋಗ್ಬೇಡಿ. ನಿಮಗೇನ್ ಬೇಕು ನಿಮಗ್ ಚೆನ್ನಾಗ್ ಗೊತ್ತಿದೆ. ನಿಮ್ಮ ಚಾಯ್ಸ್ ಬಗ್ಗೆ ಈ ಒಂದು ಮೆಸೇಜ್ ಬಂದಾಗ ನನಗೂ ಅನ್ನಿಸ್ತು, ಈ ತರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರಾ ಅಂತ. ಬಟ್ ನನಗೆ ಇವಾಗ ಅನ್ನಿಸ್ತಾ ಇದೆ, ದ ಥಿಂಗ್ ಇಸ್ ಚಾಯ್ಸಸ್ ವೇರೀಸ್ ಅಲ್ವಾ. ನನ್ನ ಚಾಯ್ಸಸ್ ನಿಮ್ ಚಾಯ್ಸಸ್ ತುಂಬಾನೇ ವೇರಿ ಆಗುತ್ತೆ. ಅಂಡ್ ನೀವು ನನ್ನ ಚಾಯ್ಸಸ್ ಕೇಳಿದಾಗ ನಿಮಗೆ ಈ ತರನಾ ಅಂತ ಅನ್ನಿಸ್ಬೋದು, ಬಟ್ ನನಗೆ ನಿಮ್ ಕೇಳಿದಾಗ ನನಗೆ ಹಂಗ ಅನ್ನಿಸ್ಬೋದು. ಸೊ ದ ಥಿಂಗ್ ಈಸ್ ನಿಮ್ದು ಒಂಥರ ಔಟ್ ಆಫ್ ಬಾಕ್ಸ್ ಚಾಯ್ಸಸ್, ಔಟ್ ಆಫ್ ಬಾಕ್ಸ್ ಎಕ್ಸ್ಪೆಕ್ಟೇಷನ್ಸ್ ನಿಮ್ದು. ಎಸ್ಪೆಷಲಿ
ರಿಲೇಶನ್ಶಿಪ್ ಅಂಡ್ ಪರ್ಸನ್ ಅಂತ ಬಂದಾಗ, ಫೀಲಿಂಗ್ಸ್ ಅಂತ ಬಂದಾಗ ಅದನ್ನ ತುಂಬಾ ಜನ ಕ್ವೆಶನ್ ಕೂಡ ಮಾಡ್ಬೋದು, ಈ ತರನಾ, ಐ ಮೀನ್ ಈ ತರನು ಆಸೆಗಳ. ಬಟ್ ನಿಮ್ಮ ಆಸೆಗಳು ನಿಮಗೆ ಸೆನ್ಸ್ ಕೊಟ್ರೆ ಸಾಕು, ನಿಮಗೆ ಅರ್ಥ ಆದ್ರೆ ಸಾಕು, ಬೇರೆಯವ್ರು ಎಲ್ಲರಿಗೂ ಅರ್ಥ ಮಾಡಿಸ್ಬೇಕಾದ ನೆಸೆಸಿಟಿ ಇಲ್ಲ. ಆತರ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಲುಕ್ ಎಟ್ ದಿಸ್ ಲವರ್ಸ್ ಎನರ್ಜಿ. ಫೈನಲಿ ಐ ಗೆಸ್ ತುಂಬಾ ಜನ, ಇಟ್ಸ್ ಅನ್ ಇಂಡಿಕೇಶನ್, ಪ್ಯಾಷನೇಟ್ಲಿ ನೀವು ಯಾರನ್ನೋ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಆ ಪರ್ಸನ್ ಯಾವ ತರ ಅಂದ್ರೆ ನಿಮ್ಮ ಮನೆಯವರು ಒಪ್ಕೊಳಕ್ ಕಷ್ಟ ಆ ತರ ಒಂದು ಪರ್ಸನ್, ಅಥವಾ ಇಲ್ಲಿವರೆಗೂ ಆ ತರ ಒಂದು ಚಾಯ್ಸಸ್ ಯಾರು ಮಾಡಿಲ್ಲ. ಏಜ್ ಡಿಫ್ರೆನ್ಸ್ ತುಂಬ ಮಧ್ಯದಲ್ಲೇ ಬ್ರೇಕ್ ಆಯ್ತು ವಿಡಿಯೋ. ಓಕೆ, ಬೇರೆ ಕ್ಯಾಸ್ಟ್ ಆಗಿರ್ಬೋದು, ಬೇರೆ ಕಮ್ಯುನಿಟಿ ಅಥವಾ ಬೇರೆ ಕಂಟ್ರಿ ಆಗಿರ್ಬೋದು, ಸಮಥಿಂಗ್ ಔಟ್ ಆಫ್ ಬಾಕ್ಸ್ ಚಾಯ್ಸಸ್ ಮಾಡಿದೀರಾ ಅಂತಾನೆ ಹೇಳ್ಬೋದು. ಸೊ ಗ್ರೂಪ್ 2 ನಾನು ಏನ್ ನೋಡ್ತಾ ಇದ್ದೀನಿ, ಇಟ್ಸ್ ಓಕೆ, ಅದು ನಿಮಗೆ ಸೆನ್ಸ್ ಮಾಡಿದ್ರೆ ಸಾಕು. ಬಟ್ ಫೈನಲಿ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಇಟ್ಸ್ ಮೋರ್ ಲೈಕ್ ಟ್ವಿನ್ ಫ್ಲೇಮ್ ಎನರ್ಜಿ. ನಿಮಗೆ ಈ ಪರ್ಸನ್ ಆಲ್ರೆಡಿ ಗೊತ್ತಿದ್ದಾರೆ ಆ್ಯಂಡ್ ನಿಮಗೂ ಗೊತ್ತು ನೀವು ಕಂಪ್ಲೀಟ್ಲಿ ಅಟ್ರಾಕ್ಟ್ ಆಗೋಗ್ಬಿಟ್ಟಿದ್ದೀರಾ. ಆ್ಯಂಡ್ ನಿಮಗೂ ಗೊತ್ತು ನೀವು ಜಾಸ್ತಿ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ಕರೆಂಟ್ ಎನರ್ಜೀಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಕರೆಂಟ್ಲಿ ನಿಮಗೆ ಇಟ್ ಮೇಕ್ ಸೆನ್ಸ್. ಓಕೆ, ಮೋರ್ ಲೈಕ್ ಫಿಸಿಕಲ್ ಅಟ್ರಾಕ್ಷನ್ ಆಗಿರ್ಬೋದು, ಅಥವಾ ಇಟ್ಸ್ ಮೋರ್ ಲೈಕ್ ನಿಮ್ಮಿಬ್ರು ಮಧ್ಯ ಏನೋ ಒಂದು ಇಂಟೆನ್ಸ್ ವೇಯಲ್ಲಿ ಅಟ್ರಾಕ್ಷನ್ ಇದೆ, ಮ್ಯಾಗ್ನೆಟಿಕ್ ವೇಯಲ್ಲಿ ಅಟ್ರಾಕ್ಷನ್ ಇದೆ ಅಂತ ನೋಡ್ತಾ ಇದ್ದೀನಿ ಗ್ರೂಪ್ 2. ಬಟ್ ಫೈನಲಿ ಆ ಒಂದು ಪ್ಯಾಷನೇಟ್ ಕನೆಕ್ಷನ್ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಓಕೆ, ದಟ್ ಈಸ್ ದ ಪಾಯಿಂಟ್ ಹಿಯರ್. ಫೈನಲ್ ನೀವು ಅದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಐ ಗೆಸ್ ಆಲ್ರೆಡಿ ಈ ಪರ್ಸನ್ ನಿಮ್ಮ ಲೈಫ್ ಅಲ್ಲಿ ಇದ್ದಾರೆ. ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ನಿಮಗೆ ಗೊತ್ತಿದೆ ಕೂಡ. ಫೈನಲಿ ಇಟ್ ಈಸ್ ಹ್ಯಾಪನಿಂಗ್. ದ ಫೂಲ್, 2 ಮೇಜರ್ ಆರ್ಕನ ಬಂದಿದೆ. ಟ್ರಸ್ಟ್ ಮೀ, ಈ ಒಂದು ಮೆಸೇಜ್ ನೋಡಾದ್ಮೇಲೆ ನೆಕ್ಸ್ಟ್ 3 to 4 weeks ಒಂದು ಮೇಜರ್ ಲೈಫ್ ಸೈಕಲ್ ನಿಮ್ದು ಆಗಿರುತ್ತೆ ಅಂತಾನೆ ಹೇಳ್ಬೋದು. ಒಂದು ನ್ಯೂ ಬಿಗಿನಿಂಗ್ ಆಗುತ್ತೆ ನಿಮಗೆ. ಪಾಸ್ಟ್ ಇಲ್ಲಿವರೆಗೂ ಹೆಂಗ್ ನೀವು ಲೈಫ್ ಲೀಡ್ ಮಾಡಿದೀರಾ ಆ ಥರ ಇರಲ್ಲ ನಿಮ್ಮ ಲೈಫ್. ಒಂದು ಹೊಸ ಜರ್ನಿನೇ ಸ್ಟಾರ್ಟ್ ಮಾಡ್ತೀರಾ, ಒಂದು ನ್ಯೂ ಬಿಗಿನಿಂಗ್ ನೋಡ್ತಾ ಇದ್ದೀನಿ. ಎಸ್ಪೆಷಲಿ ಕರಿಯರ್, ತುಂಬಾ ಜನಕ್ಕೆ ಇಟ್ಸ್ ಕರಿಯರ್, ಹೊಸ ಜಾಗಕ್ಕೆ ಹೋಗೋದು, ಹೊಸ ಎನ್ವಿರಾನ್ಮೆಂಟ್. ತುಂಬಾ ಜನಕ್ಕೆ ಫಾರಿನ್ ಎಕ್ಸ್ಪೋಜರ್ ಪಾಸಿಬಿಲಿಟೀಸ್ ಇದೆ. ಯಾರೆಲ್ಲ ಔಟ್ ಆಫ್ ಕಂಟ್ರಿ ಟ್ರೈ ಮಾಡಬೇಕು ಅಥವಾ ಹೊಸ ಜಾಗದಲ್ಲಿ ನಿಮ್ಮ ಕರಿಯರ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಯಾರೆಲ್ಲ ಅನ್ಕೊಂಡಿದ್ರಿ, ನಿಮಗಿದು ಡಬಲ್ ಕನ್ಫರ್ಮೇಶನ್. ನ್ಯೂ ಜಾಗಕ್ಕೆ ಹೋಗೋದು, ಹೊಸದೇನೋ ಒಂದು ಎಕ್ಸ್ಪ್ಲೋರ್ ಮಾಡೋದು, ಆ ಥರ ಎಲ್ಲ ನೋಡ್ತಾ ಇದ್ದೀನಿ. ಓಕೆ, ಗ್ರೂಪ್ 2 ದಟ್ ಈಸ್ ದ ಪ್ಲಸ್ ಪಾಯಿಂಟ್. ಪಾಸಿಬಿಲಿಟೀಸ್ ಇದೆ. ಒಂದ್ಸತಿ ನೀವು ಆ ಲೊಕೇಶನ್ ಚೇಂಜ್ ಮಾಡಾದ್ಮೇಲೆ, ಒಂದ್ಸಲ ಹೊಸ ಜಾಗಕ್ಕೆ ಹೋದ್ಮೇಲೆ ಪ್ರಾಬಬ್ಲಿ ಒಂದು ಹೊಸ ಪರ್ಸನ್ ಮೀಟ್ ಆಗೋದು, ಸಮ್ವನ್ ನ್ಯೂ, ಸಮ್ವನ್ ಲೈಕ್ ಪ್ಯಾಷನೇಟ್ಲಿ ನೀವು ಕನೆಕ್ಟ್ ಆಗೋದು, ಏನೊಂದು ಪ್ಯಾಷನೇಟ್ಲಿ ಒಂದು ನ್ಯೂ ರಿಲೇಶನ್ಶಿಪ್ ಸ್ಟಾರ್ಟ್ ಮಾಡೋದು ನಾನು ನೋಡ್ತಾ ಇದ್ದೀನಿ. ಓಕೆ, ಗ್ರೂಪ್ 2 ವಾವ್, ಒಂಥರ ಇಂಟೆನ್ಸ್ ವೇಲಿ ಮೆಸೇಜಸ್ ಬರ್ತಾ ಇದೆ. ಬಟ್ ನ್ಯೂ ಬಿಗಿನಿಂಗ್ ನೋಡ್ತಾ ಇದ್ದೀನಿ. ನಾನು ಏನ್ ನೋಡ್ತಾ ಇದೀನಿ ಅಂದ್ರೆ, ಅಗೇನ್ ಫಾರಿನರ್ ಡಬಲ್ ಕನ್ಫರ್ಮೇಶನ್. ಫೂಲ್ ಈಸ್ ಅ ಫಾರಿನರ್. ಓಕೆ, ಫೂಲ್ ಹೆಂಗೆ ಅಂತಂದ್ರೆ ನಮಗೆ ಗೊತ್ತಿರೋ ಪರ್ಸನ್ ಅಲ್ಲ, ಸಮ್ವನ್ ನ್ಯೂ, ಸಮಥಿಂಗ್ ನ್ಯೂ, ಆತ ಡಬಲ್ ಕನ್ಫರ್ಮೇಶನ್. ಸೊ ತುಂಬಾ ಜನ ಔಟ್ ಆಫ್ ಯುವರ್ ಬಾಕ್ಸ್, ಔಟ್ ಆಫ್ ಯುವರ್ ಎಕ್ಸ್ಪೆಕ್ಟೇಷನ್ಸ್. ಪ್ರಾಬಬ್ಲಿ ಈ ಪರ್ಸನ್ ಜೊತೆ ಕಮಿಟ್ ಆದಾಗ, ಪರ್ಸನ್ ಜೊತೆ ಕನೆಕ್ಟ್ ಆದಾಗ ನಿಮಗೆ ನೀವೇ ಕ್ವೆಶನ್ ಮಾಡ್ಕೊತಾ ಇರ್ತೀರಾ ಅನ್ಕೊಂತೀನಿ. ನಾನು ಈ ಪರ್ಸನಿಗೆ ಅಟ್ರಾಕ್ಟ್ ಆದ, ನಾನು ಈ ತರ ಒಂದು ಪರ್ಸನ್ ನಾನು ಮ್ಯಾನಿಫೆಸ್ಟ್ ಮಾಡದ್ನ ಅಂತ ಕೂಡ. ದ್ಯಾಟ್ ಈಸ್ ಫೈನಲಿ ಹ್ಯಾಪನಿಂಗ್. ಆ್ಯಂಡ್ ಗೊತ್ತಿದ್ದೋ ಗೊತ್ತಿಲ್ದನ ನೀವು ಅದನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಗ್ರೂಪ್ 2 ನ್ಯೂ ಪರ್ಸನ್, ನ್ಯೂ ಪ್ಲೇಸ್, ನ್ಯೂ ಚೇಂಜಸ್ ನಿಮ್ಮ ಲೈಫಲ್ಲಿ ನಾನು ನೋಡ್ತಾ ಇದ್ದೀನಿ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಗ್ರೂಪ್ 2 ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ನ್ಯೂ ಜಾಬ್, ನ್ಯೂ ಪ್ಲೇಸ್, ನ್ಯೂ ಅಡ್ವೆಂಚರ್, ಸಮಥಿಂಗ್ ನ್ಯೂ. ಓಕೆ, ಏನಾಗುತ್ತೋ ಇಲ್ವೋ ಗೊತ್ತಿಲ್ಲ. ನಿಮಗೆ ಏನೊಂದು ಹೊಸದ್ ಕಲಿತೀರಾ, ತುಂಬಾ ಹೊಸ ಹೊಸ ಎಕ್ಸ್ಪೀರಿಯನ್ಸ್ಗಳನ್ನ ಮಾಡ್ತೀರಾ, ಹೊಸ ಹೊಸ ರೀತಿಯಾದ ಚಾಲೆಂಜಸ್ನ ಎಕ್ಸ್ಪ್ಲೋರ್ ಮಾಡ್ತೀರಾ. ಆ್ಯಂಡ್ ಅದು ನಿಮಗೆ ಹೆಲ್ಪ್ ಮಾಡುತ್ತೆ ಇನ್ನೂ ಗ್ರೋ ಆಗೋದಕ್ಕೆ. ಅಕ್ವೇರಿಯಸ್ ಅಂಡ್ ಜೆಮಿನಿ ಎನರ್ಜಿ ಡಬಲ್ ಕನ್ಫರ್ಮೇಶನ್ ನಿಮ್ದಾಗಿರ್ಬೋದು, ಅಥವಾ ನೀವು ಅಟ್ರಾಕ್ಟ್ ಮಾಡ್ತಿರೋ ಪರ್ಸನ್ ಆಗಿರ್ಬೋದು. ಓಕೆ, ಸೊ ಎಸ್ ದ್ಯಾಟ್ಸ್ ದ ಮೆಸೇಜ್ ಗ್ರೂಪ್ 2. ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು ಅಂತ. ಓಕೆ, ಅಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜ್ ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ
1199 ಅಂತ ಡ್ರಾಪ್ ಮಾಡೋದಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಆ್ಯಂಡ್ ಟ್ಯಾರೋ ಕಾರ್ಡ್ ರೀಡಿಂಗ್ ಅಥವಾ ಆಸ್ಟ್ರಾಲಜಿ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂದ್ರೆ ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಗೈಸ್ ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ರೈಟ್ ಅಲ್ಲಿ ಟೇಕ್ ಕೇರ್. ಹಲೋ ಗ್ರೂಪ್ 3 ಎಲ್ಲ ಥರ್ಡ್ ಆಪ್ಷನ್ ಥರ್ಡ್ ಗ್ರೂಪ್ ನ ಚೂಸ್ ಮಾಡಿದ್ರೆ ಎಸ್ ಗೈಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಒರಾಕಲ್ ಡೆಕ್ಸ್ ಇಂದ ಏನ್ ಮೆಸೇಜ್ ಬರುತ್ತೆ ಅಂಡ್ ಬುಕ್ ಕಡೆಯಿಂದ ನಿಮಗೆ ಏನ್ ಆನ್ಸರ್ ಸಿಗ್ತಾ ಇದೆ ಅಂಡ್ ಟ್ಯಾರೋ ಕಡೆಯಿಂದ ಏನ್ ಮೆಸೇಜಸ್ ಬರ್ತಾ ಇದೆ ಎವ್ರಿಥಿಂಗ್ ನೋಡೋಣ. ಗ್ರೂಪ್ 3 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫಲ್ಲ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡೋದಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಾನವರಿಗೆ ವಾಟ್ಸ್ಆಪ್ ಮಾಡೋದಾಯ್ತು. ಓಕೆ, ಸೊ ಫಸ್ಟ್ ಒರಾಕಲ್ ಮೆಸೇಜ್ ಏನ್ ಬರ್ತಾ ಇದೆ ನೋಡೋಣ. ಬಾಕ್ಸ್ ಯು ವಿಲ್ ರಿಸೀವ್ ಅ ಗಿಫ್ಟ್. ತುಂಬಾ ಜನರದ್ದು ಪ್ರಾಬಬ್ಲಿ ಬರ್ಡೇ ಇದೆ ಅನಿಸ್ತಾ ಇದೆ ಏಪ್ರಿಲ್ ಅಲ್ಲಿ. ಬರ್ಡೇ ಅಂತನೂ ಅಲ್ಲ, ಏನೋ ಒಂದು ನೀವು ಗಿಫ್ಟ್ ನ ರಿಸೀವ್ ಮಾಡೋದು ಫ್ರಮ್ ಅ ಸ್ಪೆಷಲ್ ಪರ್ಸನ್ ಆಗಿರೋ ಪಾಸಿಬಿಲಿಟೀಸ್ ಇದೆ. ಏನೋ ಒಂದು ಗಿಫ್ಟ್ ಬಗ್ಗೆ ನನಗೆ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಬಟ್ ಲೆಟ್ ಸಿ, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಗಿಫ್ಟ್ ಅಂತ ಅಂದ್ರೆ ಪ್ರಾಬಬ್ಲಿ ಬರುತ್ತೆ ನಿಮಗೆ. ಲಯನ್ ಟೈಮ್ ಟು ಆಕ್ಟ್. ಸೊ ಐ ಡೋಂಟ್ ನೋ ಇದೇನ್ರ ಬಗ್ಗೆ ಮೆಸೇಜ್ ಬರ್ತಾ ಇದೆ ಅಂತ. ಬಟ್ ದ ಥಿಂಗ್ ಈಸ್ ಇಷ್ಟ ದಿನ ಸೈಲೆಂಟ್ ಆಗಿ ಕಂಫರ್ಟಬಲ್ ಆಗಿ ಕೂತ್ಕೊಂಡು ಇನ್ನೊಬ್ರನ್ನ ಮುಂದೆ ಕಳಿಸ್ತಾ ಇದ್ರಿ ಅಂದ್ರೆ ಟೈಮ್ ಹ್ಯಾಸ್ ಕಮ್. ಸಿ ಲಯನ್ ಯಾವಾಗ್ಲೂ ಒಂದು ಬ್ಯಾಟಲ್ ಫೀಲ್ಡ್ ಅಂತ ಬಂದಾಗ ಲಯನ್ ಇಂಪಾರ್ಟೆಂಟ್ ಟೈಮ್ ಅಲ್ಲಿ ಮಾತ್ರ ಬಂದು ಫೈಟ್ ಮಾಡುತ್ತೆ. ಕಿಂಗ್ ಯಾವಾಗಿದ್ರು ಯಾವಾಗ ಸಿಚುವೇಶನ್ ಲೈಕ್ ಹದ್ಮೀರ್ ಹೋಗ್ತಾ ಇದೆ ಅಥವಾ ಯಾವಾಗ ನಾನ್ ರಾಜ ಅಂತ ತೋರ್ಸ್ಕೋಬೇಕಾದ ಸಿಚುವೇಶನ್ ಬರುತ್ತೆ ಆವಾಗಲೂ ಲಯನ್ ಹೊರಗೆ ಬರೋದು. ಸೊ ಐ ಗೆಸ್ ಎಷ್ಟು ದಿನ ಸೈಲೆಂಟ್ ಆಗಿದ್ರಿ, ತುಂಬಾ ಜನ ನಿಮ್ನ ಕೆಳಗ್ ನೋಡ್ತಾ ಇದ್ರು ಅಥವಾ ತುಂಬಾ ಜನರ ಮಾತು ಕೇಳ್ಕೊಂಡು ಸುಮ್ನೆ ಕೂತಿದ್ರಿ. ಬಟ್ ಇವಾಗ ಟೈಮ್ ಬಂದಿದೆ. ಯಾರು ಮಾತಾಡ್ತಾ ಇದಾರೆ ಅವ್ರಿಗೆ ಪಟ್ಟಂತ ಮಾತಾಡೋದಕ್ಕೆ, ಅವ್ರು ಯಾರು ಏನ್ ಮಾಡಿದ್ರು ಏನ್ ಮಾಡಿಲ್ಲ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಕೂತ್ಕೊಳ್ಳೋ ಟೈಮ್ ಅಲ್ಲ, ಟೈಮ್ ಟು ಆಕ್ಟ್ ಮೆಸೇಜ್ ಬಂದಿದೆ ಇಲ್ಲಿ. ಸೊ ಇಟ್ಸ್ ಅನ್ ಇಂಡಿಕೇಶನ್ ನಿಮಗೆ ಯಾರು ಏನಾದ್ರು ಬೈತಾ ಇದಾರ, ಯಾರು ಏನಾದ್ರು ಹಿಂದೆಯಿಂದ ಏನಾದ್ರು ಮಾಡ್ತಾ ಇದಾರ ಅಥವಾ ಮುಂದೆಯಿಂದನೇ ನಿಮ್ಗೆ ಫೈಟ್ ಮಾಡಕ್ ಬರ್ತಾ ಇದಾರ, ಟೈಮ್ ಟು ಆಕ್ಟ್. ಡಸಂಟ್ ಮ್ಯಾಟರ್ ಅವ್ರು ಯಾರು, ಅವ್ರು ಏನ್ ಮಾಡಿದ್ರು, ಅವ್ರಿಗೆ ನೀವು ಹೆಂಗ್ ರೆಸ್ಪಾಂಡ್ ಮಾಡ್ಬೇಕು ಇದನ್ನೆಲ್ಲ ನೋಡ್ಕೊಂಡು ಕೂರೋ ಟೈಮ್ ಅಲ್ಲ. ಆತರ ಇಲ್ಲಿ ನಿಮಗೆ ಮೆಸೇಜ್ ಬರ್ತಾ ಇದೆ. ಸೊ ಬುಕ್ ಆಫ್ ಆನ್ಸರ್ಸ್ ಕಡೆನ ನಿಮಗೆ ಏನ್ ಮೆಸೇಜ್ ಬರ್ತದೆ ಅಂತ ನೋಡೋಣ. ಸೊ ಗ್ರೂಪ್ 3 ಹೋಗೋದಕ್ಕೆ ಮುಂಚೆ ಈ ಒಂದು ಬುಕ್ ಓಪನ್ ಮಾಡೋದಕ್ಕೂ ಮುಂಚೆ ನೀವು ನಿಮ್ಮ ಮೈಂಡ್ ಅಲ್ಲಿ ಸಪರೇಟ್ ಆಗಿ ಕ್ವೆಶನ್ಸ್ ಮಾಡ್ಕೋಬಹುದು. ಆ ಕ್ವೆಶನ್ಸ್ ಕೂಡ ಆನ್ಸರ್ಸ್ ಬರುತ್ತೆ. ಅಂಡ್ ದೆನ್ ಈಗ ಬಂದಿರೋ 2 ಕಾರ್ಡ್ಸ್ 2 ಮೆಸೇಜಸ್ ಕೂಡ ನಾವು ಲಿಂಕ್ ಮಾಡ್ಬಿಟ್ಟು ಏನ್ ಬರ್ತದೆ ಅಂತ ನೋಡೋಣ. ಐ ಹೋಪ್ ನೀವೆಲ್ಲರೂ ಒಂದು ಮೆಸೇಜ್ ನ ತಲೆ ಇಟ್ಕೊಂಡಿದ್ದೀರಾ, ಕ್ವೆಶನ್ ತಲೆ ಇಟ್ಕೊಂಡಿದ್ದೀರಾ ಅಂತ. ಓಕೆ, ದ ಮೆಸೇಜ್ ಈಸ್ ಆಸ್ಕ್ ಯೋರ್ ಫಾದರ್. ಓಕೆ, ಇಲ್ಲಿ ಅಗೇನ್ ಟೈಮ್ ಟು ಆಕ್ಟ್ ಬಂದಿದೆ. ಸೊ ತುಂಬಾ ಜನಕ್ಕೆ ನಿಮ್ಮ ಫಾದರ್ ಅಥವಾ ಫಾದರ್ಲಿ ಫಿಗರ್ ಯಾರೋ ನಿಮ್ಮ ಲೈಫಲ್ಲಿ ಇದ್ದಾರೆ ಅಂದ್ರೆ ಪ್ರಾಬ್ಲಿ ನಿಮ್ಮ ಕ್ವೆಶನ್ಸ್ಗೆ ಅವ್ರ ಹತ್ರ ಆನ್ಸರ್ ಇದೆ. ಐ ಡೋಂಟ್ ನೋ, ಫಾದರ್ ಅಂತ ಇಂಡಿಕೇಟ್ ಆಗ್ತಾ ಇದೆ. ಒಂಥರ ಟ್ವಿಸ್ಟ್ ಅಂಡ್ ಟರ್ನ್ ಆಗಿ ಬರ್ತಾ ಇದೆ. ಸೆಕೆಂಡ್ ಕ್ವೆಶನ್ ತಲೆ ಇಟ್ಕೊಳ್ಳಿ. ಓಕೆ, ಯೂಸ್ ಯೋರ್ ಇಮ್ಯಾಜಿನೇಷನ್. ಕ್ರಿಯೇಟಿವಿಟಿಲಿ ಏನಾದ್ರು ಮಾಡಬೇಕು ಅಂತ ಇಮ್ಯಾಜಿನೇಷನ್ ಯೂಸ್ ಮಾಡ್ಕೊಂಡು ಏನಾದ್ರು ಒಂದು ಕೆಲಸ ಮಾಡಬೇಕು, ಏನಾದ್ರು ಒಂದು ಎಕ್ಸ್ಪ್ರೆಸ್ ಮಾಡಬೇಕು, ಏನಾದ್ರು ಒಂದು ವರ್ಕ್ ಮಾಡಬೇಕು ಹಿಂಗೆಲ್ಲ ಅನ್ಕೊಂಡಿದ್ದೀರಾ ಅಂದ್ರೆ ಯು ಕ್ಯಾನ್ ಗೋ ಫಾರ್ ಇಟ್. ಐ ಗೆಸ್ ನಿಮ್ಮ ಇಮ್ಯಾಜಿನೇಷನ್ ಲೆವೆಲ್ ಪೀಕಲ್ಲಿ ಇರುತ್ತೆ ಈ ಒಂದು ನೆಕ್ಸ್ಟ್ ಫ್ಯೂ ವೀಕ್ಸ್. ಯೂಸ್ ಯೋರ್ ಇಮ್ಯಾಜಿನೇಷನ್. ಥರ್ಡ್ ಕ್ವೆಶನ್ ಇಟ್ಕೊಳ್ಳಿ. ಓಕೆ, ಡೋಂಟ್ ಇಗ್ನೋರ್ ದ ಆಬ್ವಿಯಸ್. ಇವಾಗ ತಲೆಯಲ್ಲಿರುತ್ತೆ ಆಬ್ವಿಯಸ್ಲಿ ಅವ್ರು ಈ ತರ ಮಾಡ್ತಾರೆ, ಆಬ್ವಿಯಸ್ಲಿ ಅವ್ರು ಈ ತರನೇ ರೆಸ್ಪಾನ್ಸ್ ಮಾಡ್ತಾರೆ ಹಂಗೆಲ್ಲ ಅನ್ಕೊಂಡಿರ್ತೀರಲ್ವಾ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಬಿಕಾಸ್ ನಿಮ್ ಲೈಫಲ್ಲಿ ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಲ್ಲ, ಎಲ್ಲ ನೀವು ಎಕ್ಸ್ಪೆಕ್ಟೆಡ್ ಆಗುತ್ತೆ. ಫಾರ್ ಅನ್ ಎಕ್ಸಾಂಪಲ್, ಇವಾಗ ಯಾರಿಗಾರು ಮೆಸೇಜ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಲ್ಲ, ಎಕ್ಸ್ಪೆಕ್ಟ್ ದ ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ತೀನಿ ಗ್ರೂಪ್ 3. ಬಿಕಾಸ್ ನೀವೇನು ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಇಟ್ಕೊಂಡಿದ್ದೀರಾ ಅದೇ ಆಗತ್ತೆ. ಬಟ್ ಟ್ರಸ್ಟ್ ಮೀ, ಫಾರ್ ಅನ್ ಎಕ್ಸಾಂಪಲ್, ಇವಾಗ ಯಾರೋ ಒಬ್ರು ನಿಮಗೆ ಟ್ರಿಗರ್ ಮಾಡ್ತಾರೆ ಈ ವಾರ ಇಲ್ಲ ನೆಕ್ಸ್ಟ್ ವಾರ. ಇದನ್ನ ನೀವು ಎಕ್ಸ್ಪೆಕ್ಟ್ ಮಾಡಿದ್ರು ಇವಾಗ ಇಲ್ಲ ಈ ಪರ್ಸನ್ ನನ್ನ ಸುದ್ದಿಗೆ ಬರಲ್ಲ, ಈ ಪರ್ಸನ್
ಹಂಗೆಲ್ಲ ಮಾಡಲ್ಲ ಹಿಂಗೆಲ್ಲ ಅನ್ಕೊಂಡು ಕೂರ್ಬೇಡಿ. ಇಟ್ಸ್ ಅನ್ ಇಂಡಿಕೇಶನ್. ತುಂಬಾ ಜನರಿಗೆ ನಿಮ್ಮ ಪೊಟೆನ್ಷಿಯಲ್ ಗೊತ್ತಾಗಿದೆ, ನೀವು ಎಲ್ಲಿ ತನಕ ಹೋಗ್ತೀರಾ, ಎಲ್ಲಿ ತನಕ ಗ್ರೋತ್ ಆಗುತ್ತೆ, ನಿಮಗೆ ಎಷ್ಟು ಪೊಟೆನ್ಷಿಯಲ್ ಇದೆ ಎಲ್ಲಾರ್ಗೂ ಗೊತ್ತಾಗ್ಬಿಟ್ಟಿದೆ. ಪ್ರಾಬಬ್ಲಿ ನಿಮ್ಮನ್ನ ಟ್ರಿಗರ್ ಮಾಡ್ತಾರೆ ಅನದರ್ 1 to 2 weeks ಅಲ್ಲಿ. ಇದು ಸ್ಪೆಸಿಫಿಕ್ ಪರ್ಸನ್ನೇ ಆಗಿರಬಹುದು. ಸೊ ಬಿ ರೆಡಿ. ಸುಮ್ಮನೆ ವಾಪಸ್ ಬರಬೇಡಿ ಜಗಳಕ್ಕೆ. ಯಾರೋ ಟ್ರಿಗರ್ ಮಾಡ್ತಾ ಇದಾರೆ, ಏನೋ ಮಾಡ್ತಾ ಇದಾರೆ ಅಂದ್ರೆ ನಿಮ್ಮ ಒಂದು ಸೋಲ್ನ ಒಪ್ಕೊಂಡು ವಾಪಸ್ ಎಲ್ಲ ಬರೋದಕ್ಕೆ ಹೋಗ್ಬೇಡಿ. ಟೈಮ್ ಟು ಆಕ್ಟ್ ಅಂತ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಟ್ಯಾರೋ ಕಡೆಯಿಂದ ನಿಮಗೆ ಏನ್ ಗೈಡೆನ್ಸ್ ಬರ್ತಿದೆ ಈ ಸಿಚುವೇಶನ್ಗೆ? ಪೇಜ್ ಆಫ್ ವಾನ್ಸ್. ಸ್ಪೆಸಿಫಿಕ್ ಮೆಸೇಜ್ ಬರುತ್ತೆ. ಆ ಮೆಸೇಜ್ ಬಂದ ಮೇಲೆ ಏನೊಂದು ಹೊಸ ಅಡ್ವೆಂಚರ್ ನೀವು ಸ್ಟಾರ್ಟ್ ಮಾಡೋದು. ತುಂಬಾ ಜನಕ್ಕೆ ಒಂದಷ್ಟು ಐಡಿಯಾಸ್ ಬರುತ್ತೆ ನೆಕ್ಸ್ಟ್ 1 to 2 weeks ಅಲ್ಲಿ. ನಾನು ಹಿಂಗ್ ಮಾಡ್ಬೋದು, ಹಂಗ್ ಮಾಡ್ಬೋದು ಅಂತ ಆ ಐಡಿಯಾಸ್ ಅಲ್ಲಿ ಸ್ವಲ್ಪ ಇಮ್ಮೆಚ್ಯೂರ್ ಎನರ್ಜಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಏನಾದ್ರು ಒಂದು ಐಡಿಯಾ ಬಂತು ಹೊಸದು ಅಂದ್ರೆ ಯೋಚನೆ ಮಾಡಿದ ಕೂಡಲೇ ಅದನ್ನ ಇನಿಶಿಯೇಟ್ ಮಾಡಬೇಡಿ, ಪ್ರಾಕ್ಟಿಕಲ್ ಅಪ್ರೋಚ್ ಮಾಡಬೇಡಿ. ಐ ಥಿಂಕ್ ಗಿವ್ ಇಟ್ ಸಮ್ ಟೈಮ್. ಐಡಿಯಾ ಬಂತ, ಅದ್ರ ಬಗ್ಗೆ ತುಂಬಾ ಜನರ ಜೊತೆ ಗೈಡೆನ್ಸ್ ತಗೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಯಾರಿಗೋ ಸರ್ಪ್ರೈಸ್ ಮಾಡಬೇಕು ಅಂತ ನಿಮಗೆ ಐಡಿಯಾ ಬಂದಿರುತ್ತೆ, ಪ್ಲಾನ್ ಬಂದಿರುತ್ತೆ. ಐ ಗೆಸ್ ಅದೆಲ್ಲ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಇನ್ನೊಬ್ರ ಜೊತೆ ಗೈಡೆನ್ಸ್ ತಗೊಳ್ಳಿ, ಅಥವಾ ಅದಕ್ಕೆ ಇನ್ನೊಂದು ಸ್ವಲ್ಪ ಥಾಟ್ ಕೊಡಿ, ವೆಯ್ಟ್ ಮಾಡಿ, ಆಮೇಲೆ ಒಂದು ಇನಿಶಿಯೇಟ್ ತಗೋಬೇಕು. ಗ್ರೂಪ್ 3 and then judgment energy. Trust me, next 2 to 3 weeks ಅಲ್ಲಿ a lot is going to happen. ಬಿಕಾಸ್ ಟೈಮ್ ಟು ಆಕ್ಟ್ ಅಂತ ಬೇರೆ ಮೆಸೇಜ್ ಬಂದಿದೆ. ಇಂಟ್ರೆಸ್ಟಿಂಗ್. ಸ್ಪೆಸಿಫಿಕ್ ಕನೆಕ್ಷನ್ ಬಗ್ಗೆ ಇಲ್ಲಿ ಮೆಸೇಜ್ ಕೂಡ ಬರ್ತಾ ಇದೆ. ಆರ್ಕ್ ವೇ, ನ್ಯೂ ಆಪರ್ಚುನಿಟೀಸ್, ಪಾಸಿಬಿಲಿಟೀಸ್ ಅಂಡ್ ಪಾತ್ಸ್ ಓಪನಿಂಗ್ ಅಪ್. ಐ ಗೆಸ್ ಫೈನಲಿ ನಿಮಗೆ ಏನೋ ಒಂದು ಹೊಸ ಆಫರ್ ಬರುತ್ತೆ. ಹೊಸದೇನೋ ಒಂದು ಆಫರ್ ಲೆಟರ್ ಆಗಿರ್ಬೋದು, ಮೆಸೇಜ್ ಆಗಿರ್ಬೋದು, ನೋಟಿಫಿಕೇಶನ್ ಆಗಿರ್ಬೋದು. ಅದು ಬಂದಾಗ ನಿಮಗೆ ಹೆಂಗೆ ಅಂತ ಅಂದ್ರೆ ನಿಮಗೆ ಡಿಸಿಷನ್ ಮಾಡ್ಬೇಕಾಗಿರುತ್ತೆ. ತುಂಬಾ ಜನಕ್ಕೆ ಔಟ್ ಆಫ್ ಯೋರ್ ಕಂಫರ್ಟ್ ಝೋನ್ ಹೋಗ್ಬೇಕಾಗಿರುತ್ತೆ. ತುಂಬಾ ಜನಕ್ಕೆ ಇಷ್ಟ ದಿನ ನಾನು ವರ್ಕ್ ಮಾಡ್ಕೊ ಬಂದಿದ್ದೆ, ಇಷ್ಟ ದಿನ ನಾನು ಎಫರ್ಟ್ ಹಾಕಿದ್ದೆ, ಅದನ್ನ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಒಂದು ಸಿಚುವೇಶನ್ ಕೂಡ ಬರುತ್ತೆ, ಕಾನ್ಸಿಕ್ವೆನ್ಸಸ್ ಕೂಡ ಬರುತ್ತೆ. ಬಟ್ ಇಟ್ಸ್ ಅನ್ ಇಂಡಿಕೇಶನ್. ಆ ಫೈನಲ್ ಕಾಲ್ ನ ತಗೋಬೇಕಾದ ಪರಿಸ್ಥಿತಿ ನಿಮಗೆ 1 to 2 weeks ಅಲ್ಲಿ ಬರುತ್ತೆ. ಫೈನಲ್ ಜಡ್ಜ್ಮೆಂಟ್ ನೀವು ತಗೊಂಡ್ಲಿಲ್ಲ ಅಂದ್ರೂ ಯೂನಿವರ್ಸ್ ನಿಮ್ಗೋಸ್ಕರ ತಗೊಳುತ್ತೆ. ಏನೋ ಒಂದು ಹೊಸ ಆಫರ್ ಬರುತ್ತೆ. ಓಕೆ, ಬಟ್ ಅದೇನೋ ಒಂದು ಅನ್ಕಂಫರ್ಟಬಲ್ ಆಫರ್ ಅಂತ ಅಲ್ಲ. ನೀವು ತುಂಬಾ ಪುಷ್ ಮಾಡ್ಬೋದು. ಅದಕ್ಕೆ ನಾನು ಹೆಂಗ್ ಡಿಸಿಷನ್ ತಗೊಳ್ಳೋದು, ಆಸ್ಕ್ ಯೋರ್ ಫಾದರ್ ಅಂತ ಕೂಡ ಬಂತು. ಅವಾಗ ಗೈಡೆನ್ಸ್ ತಗೋಬೇಕಾದ ಪರಿಸ್ಥಿತಿ ಬರುತ್ತೆ. ಅಂಡ್ ಐ ಥಿಂಕ್ ಇದೇನು ಆಫರ್ ಬರ್ತಾ ಇದೆ, ಇದೇನ್ ಚೇಂಜಸ್ ಬರ್ತಾ ಇದೆ, ಇದೇನ್ ಮೆಸೇಜ್ ಬರ್ತಾ ಇದೆ, ಯು ಎಕ್ಸ್ಪೆಕ್ಟೆಡ್. ನಿಮಗೆ ತುಂಬಾ ಜನಕ್ಕೆ ಗೊತ್ತಿತ್ತು ಇದು ಬರ್ತಾ ಇದೆ ಅಂತ. ನಿಮಗೆ ಗೊತ್ತಿತ್ತು ಈ ತರ ಒಂದು ಸಿಚುವೇಶನ್ ನನಗೆ ಬಂದೇ ಬರುತ್ತೆ, ನಾನು ಈ ತರ ಒಂದು ಸಿಚುವೇಶನ್ ಅಲ್ಲಿ ಮುಂದೆ ಇದ್ದೇ ಇರ್ತೀನಿ ಅಂತ. ಪ್ರಾಬ್ಲಿ ಇಷ್ಟು ದಿನ ಅವಾಯ್ಡ್ ಮಾಡ್ತಾ ಇದ್ರಿ, ಪ್ರಾಬ್ಲಿ ಇಷ್ಟು ದಿನ ಅದರಿಂದ ದೂರ ಓಡೋಗ್ತಾ ಇದ್ರಿ. ಬಟ್ ಫೈನಲಿ ಟೈಮ್ ಹ್ಯಾಸ್ ಕಮ್. ಡಿಸಿಷನ್ ತಗೋಬೇಕಾದ ಪರಿಸ್ಥಿತಿ ಬಂದಿದೆ, ಅದ್ರ ಬಗ್ಗೆ ಒಂದ್ ಸ್ಟೆಪ್ ಮೂವ್ ಮಾಡ್ಬೇಕಾದ ಪರಿಸ್ಥಿತಿ ಬಂದಿದೆ. ಸೊ ಫೈನಲಿ ದ ಟೈಮ್ ಹ್ಯಾಸ್ ಕಮ್. ಆ ತರ ಸಿಚುವೇಶನ್ ನೆಕ್ಸ್ಟ್ 2 weeks ಅಲ್ಲಿ. ಸೊ ಗ್ರೂಪ್ 3, ಐ ಆಮ್ ಡ್ಯಾಮ್ ಶೋರ್ ಲೈಕ್ ನಾನು ಏನ್ ಹೇಳ್ತಾ ಇದ್ದೀನಿ ನಿಮಗೆಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ. ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸು ಅಂತ. ಓಕೆ, ಗ್ರೂಪ್ 3 ಹೋಗೋದಕ್ಕೂ ಮುಂಚೆ ದಟ್ಸ್ ಅ ಮೆಸೇಜ್. ಎಂಡ್ ಮಾಡೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫ್ ಎಲ್ಲ ಮೆಸೇಜ್ ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡೋದಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಅಂಡ್ ಒನ್ ಮೋರ್ ಥಿಂಗ್ ಇಸ್, ಯಾರಿಗೆಲ್ಲ ಟ್ಯಾರೋ ಕಾರ್ಡ್ ಅಥವಾ ಆಸ್ಟ್ರಾಲಜಿ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು ಅಂತ ಹೇಳ್ತಾ ಗೈಸ್ ಮತ್ತೆ ಸಿಗೋಣ ರೈಟ್ ಮುನ್ನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.